ನಿನಗಾಗಿ ಭಾಗ 194. ಚಿಕ್ಕಪ್ಪ ಮತ್ತು ಅಣ್ಣನ ಮಗ ಇಬ್ಬರೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಎಮೋಷನಲ್ ಆಗುತ್ತಿದ್ದಾರೆ. ಪ್ರಜ್ವಲ್ ಅಂತೂ ತನ್ನ ಅತ್ತೆ ಮತ್ತು ಅತ್ತೆಯನ್ನು ಪ್ರೀತಿ ಮಾಡಿದವನು ಹೇಗೆ ಸತ್ತ ಅನ್ನುವ ವಿಷಯವನ್ನು ಬಹಳ ಸರಳವಾಗಿ ಹೇಳಿದ. ಆಗ ಪ್ರಜ್ವಲ್ನ ಚಿಕ್ಕಪ್ಪನಿಗೆ ಶಾಕ್ ಆಯಿತು. ನನ್ನವಳು ಅಂತ ಅಕ್ಕ ಇದ್ದಳು, ಅವಳು ಇಲ್ಲವೇ ಅಂತ ಪುನಃ ಪ್ರಜ್ವಲ್ನನ್ನು ತಬ್ಬಿಕೊಂಡು, ನಿನ್ನನ್ನು ನಾನು ಬಿಟ್ಟುಕೊಡುವುದಿಲ್ಲ, ನೀನು ನನ್ನ ಜೊತೆ ಫಾರಿನ್ಗೆ ಬಂದು ಬಿಡು, ಪವಿತ್ರಳನ್ನು ಕರೆದುಕೊಂಡು ಬಾ, ಎಲ್ಲರೂ ಅಲ್ಲೇ ಹೋಗಿ ಸೆಟಲ್ ಆಗೋಣ, ಬೇಕಾದರೆ ಅವರ ಪೇರೆಂಟ್ಸನ್ನು ಕೂಡ ನಿಮ್ಮ ಜೊತೆ ಕರೆದುಕೊಂಡು ಬಂದು ಬಿಡು ಅಂತ ಹೇಳಬೇಕಾದಾಗ ಅವನ ಮುಖದಲ್ಲಿ ಒಂದು ರೀತಿಯ ಕಾನ್ಫಿಡೆನ್ಸ್ ಇತ್ತು, ಕಣ್ಣುಗಳಲ್ಲಿ ತೀಕ್ಷ್ಣತೆ ಇತ್ತು, ಮಾತಲ್ಲಿ ನೇರವಂತಿಕೆ. ನನ್ನ ಮಕ್ಕಳು ಇನ್ನೂ ಚಿಕ್ಕವರು, ಅವರಿಗೆ ಏನೂ ತಿಳಿಯುವುದಿಲ್ಲ, ನೀನು ಅವರಿಗೆ ಅಣ್ಣನಾಗಿ ಇರು, ನನ್ನ ಆಸ್ಪತ್ರೆಯನ್ನು ನನ್ನ ಬಿಸ್ನೆಸ್ಸನ್ನು ನೋಡಿಕೊಳ್ಳುವೆ ಅಂತ ತುಂಬ ಸರಳವಾಗಿ ಹೇಳಿದ. ಅಷ್ಟರಲ್ಲಿ ಪವಿತ್ರ ಇವನ ಕೈಯನ್ನು ಹಿಡಿದುಕೊಂಡು ಪ್ರಜ್ವಲ್ ಅಂತ ಬೆಚ್ಚಿ ಬಿದ್ದಳು. ಆಗ ಅಲ್ಲೇ ಇದ್ದ ಡಾಕ್ಟರ್ ಸಿಸ್ಟರ್ಗಳು ಅವಳ ಬಳಿ ಬಂದು ಅವಳಿಗೆ ಇಂಜೆಕ್ಷನನ್ನು ಕೊಟ್ಟರು. ನಂತರ ಅವಳಿಗೆ ಬಂದಿದ್ದ ಚಿಲ್ಸ್ ವಾಸಿಯಾಯಿತು. ಸ್ವಲ್ಪ ಸಮಯ ಅವನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ಅವಳಿಗೆ ಪ್ರಜ್ಞೆ ಇಲ್ಲದಿದ್ದರೂ, ಅವಳು ಕೋಮಾದಲ್ಲಿ ಹೋಗಿದ್ದರು, ಇವನು ಪಕ್ಕದಲ್ಲಿ ಇದ್ದಾನೆ ಅಂತ ಅವಳ ಹೃದಯಕ್ಕೆ ಅರ್ಥವಾಗುತ್ತಿರುತ್ತದೆ. ಅವಳಿಗೆ ನೋವಾದಾಗ ಪದೇ ಪದೇ ಪ್ರಜ್ವಲ್ ಅಂತ ಹೇಳಿ ಅವನ ಕೈಯನ್ನು ಹಿಡಿದುಕೊಳ್ಳುತ್ತಿರುತ್ತಾಳೆ, ಆದರೆ ಕಣ್ಣನ್ನು ಇನ್ನೂ ತೆಗೆಯುವುದಿಲ್ಲ. ಆಗ ಅಲ್ಲೇ ಇದ್ದ ಪ್ರಜ್ವಲ್ನ ಚಿಕ್ಕಪ್ಪ, ನೀನು ಹೆಚ್ಚು ಅದೃಷ್ಟವಂತ, ಇಷ್ಟೊಂದು ಒಳ್ಳೆಯ ಪ್ರೀತಿಯನ್ನು ಪಡೆದಿದ್ದೀಯ, ಕಣ್ಣು ಮುಚ್ಚಿದ್ದರೂ ಕೂಡ ಅವಳಿಗೆ ನಿನ್ನ ಇರುವಿಕೆ ತಿಳಿಯುತ್ತದೆ, ಅವಳು ಕೂಡ ನಿನ್ನನ್ನು ಅಷ್ಟೇ ಡೀಪಾಗಿ ಪ್ರೀತಿ ಮಾಡುತ್ತಿದ್ದಾಳೆ, ನೀನು ಎಂದಿಗೂ ಕೂಡ ಒಂಟಿ ಅಂತ ಅಂದುಕೊಳ್ಳಬೇಡ, ಏಕೆಂದರೆ 1000 ಜನರು ಮಾಡುವಷ್ಟು ಪ್ರೀತಿಯನ್ನು ಇವಳೊಬ್ಬಳೇ ಮಾಡುತ್ತಾಳೆ, ಅದಕ್ಕೆ ನಿನಗೆ ಕುಟುಂಬದಲ್ಲಿ ದೇವರು ಪ್ರೀತಿಯನ್ನು ಕೊಟ್ಟಿಲ್ಲ ಅಂತ ಹೇಳಬೇಕಾದಾಗ ಅವರ ಕಣ್ಣುಗಳು ತುಂಬಿ ಬಂತು. ಅಷ್ಟರಲ್ಲಿ ಅಲ್ಲಿ ನಿಮ್ಮ ಅಣ್ಣ ಅಂತ ಯಾರೋ ಪುನಃ ನಿಮ್ಮನ್ನು ಕೇಳಿಕೊಂಡು ಬಂದಿದ್ದಾರೆ. ಆಗ ಪ್ರಜ್ವಲ್ ಮತ್ತು HOD ಪರಸ್ಪರ ಮುಖವನ್ನು ನೋಡಿಕೊಂಡರು. ಆಗ ಪ್ರಜ್ವಲ್ನ ಚಿಕ್ಕಪ್ಪ ಸ್ವಲ್ಪ ಗಾಬರಿಯಾಗಿ, ಆಗಲೇ ನನ್ನ ಚೇಂಬರ್ನಲ್ಲಿ ಇದ್ದರು ಅವರ ಅಂತ ಕೇಳಿದಾಗ ಹೌದು ಅಂತ ತಲೆ ಅಲ್ಲಾಡಿಸಿದ. ಈಗ ಇಬ್ಬರಿಗೂ ಭಯವಾಯಿತು. ಪ್ರಜ್ವಲ್ಗೆ ಅರ್ಥವಾಗಿಲ್ಲ, ಆದರೆ ಅವರ ಚಿಕ್ಕಪ್ಪನಿಗೆ ಅರ್ಥವಾಯಿತು. ನೀನು ಇಲ್ಲೇ ಇರು, ನೀನು ಹೊರಗೆ ಬರಬಾರದು, ಅಥವಾ ಪವಿತ್ರ ಆಗಲಿ ಪ್ರಜ್ವಲ್ ಆಗಲಿ ಇಲ್ಲಿ ಇರುವ ವಿಷಯ ಯಾರಿಗೂ ಹೊರಗಡೆ ತಿಳಿಯಬಾರದು, ತಿಳಿದರೆ ಯಾರಿಂದ ಈ ವಿಷಯ ಲೀಕ್ ಆಯಿತೋ ಅವರನ್ನು ಆಗಲೇ ನಾನು ಕೆಲಸದಿಂದ ತೆಗೆದು ಹಾಕುತ್ತೇನೆ, ಇದು ನನ್ನ ಆಸ್ಪತ್ರೆ ಅಂತ ಸ್ವಲ್ಪ ವಾರ್ನ್ ಮಾಡಿ ಹೋದ. ಆಗ ಪ್ರಜ್ವಲ್ ಸಿಸ್ಟರ್ ಬಳಿ ಕೇಳಿದರು. HOD ತುಂಬ ಸ್ಟ್ರಿಕ್ಟಾಗಿ ಎಲ್ಲವನ್ನು ವಾರ್ನ್ ಮಾಡಿ ಹೊರಗೆ ಹೋದ ನಂತರ ನಿಜವಾಗಲೂ ಪ್ರಜ್ವಲ್ಗೆ ಭಯವಾಯಿತು, ಏಕೆಂದರೆ ಅವರ ಅಣ್ಣ ಅಂದರೆ ನನ್ನ ಅಪ್ಪ, ಏನಾದರೂ ಪ್ಯಾಚಪ್ ಆಗಿ ಇದೆಯಾ ಇಬ್ಬರ ಮಧ್ಯೆ. ಸಿಸ್ಟರ್ ಮುಖವನ್ನು ತುಂಬ ಭಯದಲ್ಲಿ ನೋಡಿದರು. ಸಿಸ್ಟರ್ಗೆ ಉತ್ತರ ಕೊಡಲಾರದೆ ತಲೆಯನ್ನು ಹೌದು ಅಂತ ಅಲ್ಲಾಡಿಸಿದ್ದರು. ಸಿಸ್ಟರ್ ಯಾವ ವಿಷಯದ ಬಗ್ಗೆ ಗಾಬರಿಯಾಗಿದ್ದಾನೆ ಅನ್ನುವ ವಿಷಯ ತಿಳಿದಿದೆ, ಏಕೆಂದರೆ ಪ್ರಜ್ವಲ್ ಆಸ್ಪತ್ರೆಗೆ ಬಂದ ದಿನದಿಂದಲೂ ಅವನ ಮನೆಯವರನ್ನು ಸ್ಟಡಿ ಮಾಡಿದ್ದಾರೆ. ಅಷ್ಟಲ್ಲದೆ ಕಳೆದ ಸ್ವಲ್ಪ ಸಮಯದ ಹಿಂದೆ ಪ್ರಜ್ವಲ್ನ ಚಿಕ್ಕಪ್ಪ ಸಿಸ್ಟರ್ಗೆ ಪ್ರತಿ ವಿಷಯವನ್ನು ಬಿಡಿಸಿ ಹೇಳಿದ್ದಾರೆ. ಇದರಿಂದ ಆ ಸಿಸ್ಟರ್ಗೆ ಪ್ರತಿ ವಿಷಯದಲ್ಲೂ ಒಂದು ಕ್ಲಾರಿಟಿ ಬಂದಿದೆ. ನೀವು ಇಷ್ಟು ಜಗಳ ಮಾಡಿದ್ದೀರಾ, ನಿಮ್ಮ ಅಪ್ಪ ಅಷ್ಟು ಜಗಳ ಮಾಡುತ್ತಾನೆ, ಇಬ್ಬರು ಪರಸ್ಪರ ಜಗಳ ಮಾಡಿಕೊಂಡು ಇರಬೇಕಾಗುತ್ತದೆ. ನಿಮ್ಮ ಅಪ್ಪನಿಗೆ ಕರುಣೆ, ಮಾನವೀಯತೆ, ಅನುಕಂಪ ಇವೆಲ್ಲ ಗೊತ್ತಿಲ್ಲ ಅಂತ ನಾನು ಕೇಳ್ಪಟ್ಟಿದ್ದೇನೆ. ದಯವಿಟ್ಟು ನೀವು ಪವಿತ್ರಳನ್ನು ನಿಮ್ಮ ಚಿಕ್ಕಪ್ಪನ ಮಾತನ್ನು ಕೇಳಿ ಬೇರೆ ಕಡೆ ಕರೆದುಕೊಂಡು ಹೋದರೆ ಸರಿ. ಅವಳು ಹುಷಾರಾಗಲು ಒಂದು ಕಾಮಾದ ವಾತಾವರಣ ಬೇಕು.
ನೀವು ಕೂಡ ಕಾಮ್ ಆಗಬೇಕು. ನಿಮ್ಮ ಸ್ಪರ್ಶ ಅವಳನ್ನು ಹುಷಾರು ಮಾಡುತ್ತದೆ. ನೀವು ಪದೇ ಪದೇ ಟೆನ್ಷನ್ನಲ್ಲಿ ಇದ್ದರೆ ನಿಮ್ಮ ವೈಬ್ರೇಷನ್ ಅವಳಿಗೂ ಕೂಡ ತಾಗುತ್ತಿದೆ ಅಂತ ಹೇಳಬೇಕಾದಾಗ ಸಿಸ್ಟರ್ಗೆ ಪ್ರಜ್ವಲ್ನ ಚಿಕ್ಕಪ್ಪನಿಂದ ಕಾಲ್ ಬರುತ್ತದೆ. ಏನೆಂದರೆ ಪವಿತ್ರ ಮತ್ತು ಪವಿತ್ರಳ ಗಂಡನನ್ನು ಹೊರಗೆ ಕಳಿಸುವ ಪ್ಲ್ಯಾನ್. ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ, ಕ್ಷಮಿಸಿ. ನಾನು ಏನಾದರೂ ಅದನ್ನು ತೆಗೆದ ನಂತರ ಅವಳ ಉಸಿರು ನಿಂತು ಹೋಗುತ್ತದೆ. ಅವಳು ಇನ್ನೂ ಸ್ಟೇಬಲ್ ಆಗಿಲ್ಲ ಅಂತ ಹೇಳಿದಾಗ ಪ್ರಜ್ವಲ್ನ ಚಿಕ್ಕಪ್ಪನಿಗೆ ಕರಳು ಇಸುಕಿದಂತೆ ಆಗುತ್ತದೆ. ಅವರ ಅಣ್ಣ ಈಗ ತಾನೇ ಸ್ವಲ್ಪ ಚೆನ್ನಾಗಿ ಮಾತನಾಡಿಕೊಂಡು ಹೋಗಿ ಆಗಲೇ ಬಂದು ನನ್ನ ತಮ್ಮನ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸುತ್ತೇನೆ ಫ್ರೀಯಾಗಿ ಅಂತ ಕರೆದುಕೊಂಡು ಬಂದಿದ್ದಾರೆ. ಅವರ ದುಃಖ ಹೇಳತೀರದು. ಆದರೆ ಅವಳಿಗೆ ವೆಂಟಿಲೇಟರ್ ತೆಗೆದರೆ ಮರುಕ್ಷಣವೇ ಅವಳ ಉಸಿರಾಟ ನಿಲ್ಲಬಹುದು. ಇನ್ನು ಆಕ್ಸಿಜನ್ ಸಿಲಿಂಡರ್ನಲ್ಲೇ ಇರುವುದು ಅವಳ ಉಸಿರು ಅನ್ನುವುದನ್ನು ಮನವರಿಕೆ ಮಾಡಿಕೊಂಡ ಪ್ರಜ್ವಲ್ನ ಚಿಕ್ಕಪ್ಪ ಪ್ರಜ್ವಲ್ಗೆ ಈ ವಿಷಯವನ್ನು ಹೇಳಿ ಅವರ ಅಪ್ಪನ ಗೆಳೆಯ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುತ್ತಿದ್ದಾರೆ, ಅದು ICU ವಾರ್ಡಲ್ಲಿ ಅಂತ. ಇವರಿಬ್ಬರು ಆದಷ್ಟು ಕೊನೆಯ ಬೆಡ್ಡನ್ನು ಕೊಡಿ. ಯಾವುದೇ ಕಾರಣಕ್ಕೂ ಅವರು ಮತ್ತು ಪ್ರಜ್ವಲ್ ಮುಖಾಮುಖಿ ಆಗಬಾರದು. ಇದೊಂದು ಸಹಾಯ ನೀನು ಮಾಡಬಹುದು. ಅಷ್ಟೇ ಅಲ್ಲ, ಪ್ರಜ್ವಲ್ಗೆ ಈ ವಿಷಯವನ್ನು ಹೇಳು, ಅವನು ಏನಾದರೂ ಮಾಡುತ್ತಾನೆ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಟ್ಟರು. ಅವರು ಹೇಳಿದ 2 ನಿಮಿಷಕ್ಕೆ ICU ಒಳಗಡೆ ಅವರ ಅಪ್ಪನ ಗೆಳೆಯ ಟ್ರಾಲಿ ಮೇಲೆ ಬಂದರು. ತುಂಬ ಸೀರಿಯಸ್ ಕಂಡೀಷನ್ ಅಂತ ಅನಿಸುತ್ತಿದೆ. ಅವರ ಅಪ್ಪನ ಬಗ್ಗೆ ತಿಳಿದಿದೆ. ಅವರ ಅಪ್ಪ ಮನುಷ್ಯ ಆಗಿದ್ದರಿಂದ ICU ಒಳಗಡೆ ಇಷ್ಟ ಬಂದಾಗ ಬರುತ್ತಾನೆ. ಅವನಿಗೆ ತುಂಬ ಇನ್ಫ್ಲೂಯೆನ್ಸ್ ಇದೆ. ತುಂಬ ಸಲ ಇದು ಪೇಪರ್ಗಳಲ್ಲಿ ಮತ್ತು ಲೋಕಲ್ ಚಾನಲ್ಗಳಲ್ಲಿ ದೊಡ್ಡ ನ್ಯೂಸ್ ಆಗಿತ್ತು. ಪದೇ ಪದೇ ಇದೇ ರೀತಿ ಆಯಿತು. ಒಳಗಡೆ ಹೋಗುತ್ತಾರೆ ಅಂತ ದೊಡ್ಡ ಗಲಾಟೆ ನಡೆದಿತ್ತು. ಗಲಾಟೆ ಮಾಡಿದವರು ಸೂರ್ಯ ಮುಳುಗುವುದರ ಒಳಗೆ ಭೂಮಿಯ ಮೇಲೆ ಇಲ್ಲದಂತೆ ಮಾಡಿದ್ದ ಅವನ ಅಪ್ಪ. ಅದನ್ನು ನೆನೆದು ಪ್ರಜ್ವಲ್ ಬೆವರಲು ಶುರು ಮಾಡಿದ. ICU ಒಳಗೆ ಬಂದ ತಕ್ಷಣ ಟ್ರೀಟ್ಮೆಂಟನ್ನು ಕೊಡಲು ಶುರು ಮಾಡಿದ್ದು. 1 ನಿಮಿಷಕ್ಕೆ ಪ್ರಜ್ವಲ್ನ ಅಪ್ಪ ಒಳಗೆ ಬರುತ್ತಾನೆ. ICU ಹೊರಗೆ ಇರುವ ಗ್ರೂಪ್ D ವರ್ಕರ್ ಹೇಳುತ್ತಿದ್ದಾರೆ, ಸರ್ ಪ್ಲೀಸ್ ಸರ್, ತೊಂದರೆ ಮಾಡಬೇಡಿ. ಸಾಯಂಕಾಲ 4ರಿಂದ 6 ಗಂಟೆಯವರೆಗೆ ಮಾತ್ರ ವಿಸಿಟಿಂಗ್ ಅವರ್ಸ್ ಇರುವುದು, ಬರಬಾರದು ಅಂತ ಅಂದ ತಕ್ಷಣ ಅವರ ಅಪ್ಪ ತುಂಬ ಕೋಪದಲ್ಲಿ ಅವನನ್ನು ನೋಡಿದ. ನಾನು ಯಾರು ಅಂತ ಗೊತ್ತಾ? ಈ ಆಸ್ಪತ್ರೆಯ HODಯ ಅಣ್ಣ. ಒಂದೇ ಒಂದು ಕ್ಷಣದಲ್ಲಿ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕಿಬಿಡುವೆ. ಇನ್ನೊಂದು ಮಾತನಾಡಿದರೆ ಚೆನ್ನಾಗಿ ಇರುವುದಿಲ್ಲ ಅಂತ ತುಂಬ ಕಠೋರವಾಗಿ ಬೈದನು. ಆ ಮಾತನ್ನು ಕೇಳಿ ನಿಜವಾಗಲೂ ಅವರಿಗೆ ತುಂಬ ದುಃಖವಾಯಿತು. ತಲೆ ಬಗ್ಗಿಸಿ ಆ ವಯಸ್ಸಾದ ಅಟೆಂಡರ್ ಕುಳಿತುಕೊಂಡ. ಇತ್ತೀಚೆಗೆ ಪ್ರಜ್ವಲ್ ಅವನ ಕೈಗೆ ಸಿಗುತ್ತಿಲ್ಲ ಅಂತ ಇನ್ನೂ ಕೂಡ ಪ್ರಜ್ವಲ್ನ ಮೇಲೆ ಕೋಪ ಇದೆ. ಅವನ ಮುಖದಲ್ಲಿ ಸ್ವಲ್ಪ ಕೂಡ ನಗುವಾಗಲಿ ಕರುಣೆಯಾಗಲಿ ಇಲ್ಲ. ತುಂಬ ವಿಚಿತ್ರವಾಗಿದೆ ಅಂತ ಪ್ರಜ್ವಲ್ ತುಂಬ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದಾನೆ. ನಾನು ಮಾಡಿದ ಒಂದು ಚಿಕ್ಕ ಕೆಲಸದಿಂದ ಪವಿತ್ರ ಇಂದು ಹೀಗೆ ಬಿದ್ದಿದ್ದಾಳೆ. ನಾನು ಡಾಕ್ಟರ್ ರೀತಿ ವರ್ತನೆ ಮಾಡೋಣ ಅಂತ ಅಂದುಕೊಂಡ. ಆದರೆ ಪವಿತ್ರಳ ಬಗ್ಗೆ ಗೊತ್ತಿದೆ ಅವನಿಗೆ. ಅವಳನ್ನು ನೋಡಿದ್ದಾನೆ. ಏನಾದರೂ ಅವಳಿಗೆ ತೊಂದರೆ ಮಾಡಿದರೆ ನಾನು ಏನು ಮಾಡಲಿ? ಅವರ ಅಪ್ಪ ಪವಿತ್ರಳ ಬೆಡ್ ಬಳಿ ಬರುತ್ತಿದ್ದಾರೆ. ಪ್ರಜ್ವಲ್ಗೆ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಅವರಪ್ಪ ಎದುರುಗಡೆ ಇದ್ದಾಗ ಇವನಿಗೆ ನಾಟಕ ಮಾಡಲು ಕೂಡ ಬರುವುದಿಲ್ಲ. ತೊದಲುತ್ತಾ ಮಾತನಾಡುತ್ತಾನೆ. ಭಯದಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತಾನೆ. ಬೆಡ್ ಕೆಳಗಡೆ ಏನಾದರೂ ಜಾಗವಿದೆಯಾ ಅಂತ ನೋಡಿದ. ಇಲ್ಲ, ಅಲ್ಲಿ ಜಾಗವಿಲ್ಲ. ನಂತರ ಪ್ರಜ್ವಲ್ ಪವಿತ್ರಳ ಬಳಿ ಬಂದ. ನಂತರ ಅವಳನ್ನು ಗಟ್ಟಿಯಾಗಿ ತನ್ನ ಕಡೆ ತಿರುಗಿಸಿದ ಮೇಲೆ ಅವಳ ಹತ್ತಿರ ಬರುವಂತೆ ಅವಳನ್ನು ಒಂದು ಸೈಡಿಗೆ ಮಲಗಿಸಿದ. ಇವನು ಕೂಡ ಒಂದು ಸೈಡಿಗೆ ಮಲಗಿ ಗಟ್ಟಿಯಾಗಿ ಅವಳನ್ನು ತಬ್ಬಿಕೊಂಡ. ಎಲ್ಲಿ ಅವಳ ಮುಖ ಕಾಣಿಸಿಬಿಡುತ್ತದೆ ಅಂತ ಕವರ್ ಮಾಡಿದ ಬೆಡ್ಶೀಟಿಂದ. ಪ್ರಜ್ವಲ್ ಅವಳನ್ನು ಅಷ್ಟು ಗಟ್ಟಿಯಾಗಿ ಅಷ್ಟು ಹತ್ತಿರದಿಂದ ತಬ್ಬಿಕೊಂಡಿದ್ದಾನೆ. ಇಷ್ಟು ಹೊತ್ತು ಚಳಿಯಿಂದ
ಅದರುತ್ತಿದ್ದ ಪವಿತ್ರ ಕ್ರಮೇಣ ಬಿಸಿಯಾಗುತ್ತಾಳೆ. ಅವಳ ದೇಹದಲ್ಲಿ ಒಂದು ಹೊಸ ರೀತಿಯ ರೋಮಾಂಚನಕತೆ ಬರುತ್ತದೆ ಅಂತ ಇವನಿಗೆ ಅನಿಸುತ್ತಿದೆ. ಒಂದೇ ಸಮನೆ ಲಯಬದ್ಧವಾಗಿ ಇಬ್ಬರ ಹೃದಯ ಹೊಡೆದುಕೊಳ್ಳುತ್ತಿರುತ್ತದೆ. ಇಬ್ಬರ ದೇಹದ ಬಿಸಿ ಹೆಚ್ಚಾಗುತ್ತದೆ. ಅವಳ ಮುಖದಲ್ಲಿ ಒಂದು ಹೊಸ ಕಾಂತಿ ಬರುತ್ತಿದೆ. ಅದು ಸಾಕಾಗದೆ ಅವಳು ತುಂಬ ನೀಟಾಗಿ ಜೋರಾಗಿ ಉಸಿರಾಡುತ್ತಿರುತ್ತಾಳೆ. ಸ್ವಲ್ಪ ಹೊತ್ತು ಅವನು ಆಕ್ಸಿಜನ್ ಮಾಸ್ಕನ್ನು ತೆಗೆದು ಬಿಡುತ್ತಾನೆ. ಇನ್ನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಮೇಲಿಂದ ಬೆಡ್ಶೀಟನ್ನು ಕವರ್ ಮಾಡಿರುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.